ರಾಜ್ಯ ಕೇಸರಿ ಪಾಳಯದಲ್ಲಿ ಬಣಬಡಿದಾಟ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಬಿವೈವಿ ಟೀಮ್ಗೆ ಮತ್ತೆ ಸೆಡ್ಡು ಹೊಡೆಯೋದಕ್ಕೆ ಸಜ್ಜಾಗಿದೆ ಟೀಮ್. ಕೆಲ ದಿನಗಳ ರಿಲೀಫ್ ಬಳಿಕ ಮತ್ತೆ ರೆಬಲ್ಸ್ ಈಗ ಆಕ್ಟಿವ್ ಆಗಿದ್ದಾರೆ. ಕೆಲ ದಿನಗಳ ಹಿಂದೆ ರಿಲೀಫ್ ಬಳಿಕ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಪ್ರಮುಖವಾಗಿ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಸದ್ಯದ ಮಟ್ಟಿಗೆ ಉತ್ತರ ಕರ್ನಾಟಕದ ಯತ್ನಾಳ್ ಟೀಮ್ ಈಗ ಮತ್ತೊಂದು ಕಡೆ ಆಕ್ಟಿವ್ ಆಗಿರುವಂಥದ್ದು. ರಾಜ್ಯ ಕೇಸರಿ ಪಾಳಯದಲ್ಲಿ ಬಣಬಡಿದಾಟ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಈಗ ರೆಬಲ್ಸ್ ಫುಲ್ ಆಕ್ಟಿವ್ ಆಗಿರುವಂತದ್ದು. ವಾಕ್ ನೋಟಿಸ್ ವಿರುದ್ಧ ಮತ್ತೊಂದು ಸುತ್ತಿನ ಸಮರವನ್ನ ಸಾರಿರುವಂತದ್ದು. ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ನಿಂದ ಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ವಿಜಯನಗರ ಬಳ್ಳಾರಿ ಹೋರಾಟದ ಕುರಿತು ಮೀಟಿಂಗ್ ಅನ್ನ ಮಾಡೋದಕ್ಕೆ. ಯತ್ನಾಳ್ ಟೀಮ್ ನಿಂದ ಪ್ರತ್ಯೇಕ ಸಭೆಯನ್ನ ಕರೆದಿರುವಂತದ್ದು. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಾಗ್ತಾ ಇದೆ. ಹೋರಾಟದ ತಯಾರಿಯ ಕುರಿತು ಮಹತ್ವದ ಮಾತುಕತೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಯತ್ನಾಳ್ ಟೀಮ್ ನಿಂದ ಪ್ರತ್ಯೇಕ ಪ್ರತಿಭಟನೆ ನಡೆಸುವ ವಿಚಾರವಾಗಿ ಬಿಪಿ ಹರೀಶ್, ಎನ್ಆರ್ ಸಂತೋಷ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಬಸನಗೌಡ ಪಾಟೀಲ್, ಯತ್ನಾಳ್ ಅವರು ಭಾಗಿಯಾಗಿದ್ದಾರೆ. ಕೆಲವೊಂದಿಷ್ಟು ವಿಚಾರವಾಗಿ ಯಾವ ರೀತಿ ಇರಬೇಕು ಪ್ರತಿಭಟನೆ ಅಂತ ನೋಡಿ ಡೆಲ್ಲಿಗೆ ಕರೆದು ಒಂದು ಕಡೆ ಟೀಮ್ ಅನ್ನ ಅಲ್ಲಿ ಸಮಾಧಾನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಕಡೆ ಹೈಕಮಾಂಡ್ ನಾಯಕರು ಮುಂದಾಗಿದ್ರು. ಅಲ್ಲಿಂದ ಬಂದ ನಂತರ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು. ಮತ್ತೆ ಈಗ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿದೆ. ಪ್ರಮುಖವಾಗಿ ಈಗ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿ ಮತ್ತೆ ನಾವು ಯಾರು ಕೂಡ ಸಮಾಧಾನಕರವಲ್ಲ ಅನ್ನುವಂತಹ ವಿಚಾರವನ್ನ ಎಲ್ಲೋ ಒಂದು ಕಡೆ ಈಗ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಒಂದು ಕಡೆ ಯತ್ನಾಳ್ ಟೀಮ್ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಯ್ತು. ಹೈಕಮಾಂಡ್ ನಾಯಕರ ಆ ಮಾತಿಗೆ ಬೆಲೆ ಕೊಟ್ಟು ಪಕ್ಷದಲ್ಲಿ ಒಟ್ಟಿಗೆ ತೊಡಗಿಸ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡ್ರೆ, ಈಗ ಇದ್ದಕ್ಕಿದ್ದ ಹಾಗೆ ಮತ್ತೆ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿದೆ. ಅದು ಕೂಡ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಮುಖಾಂತರವಾಗಿ ಬಡಬಡಿದಾಟ ಇನ್ನೂ ಕೂಡ ನಿಂತಿಲ್ಲ. ಒಂದು ಕಡೆ ಇನ್ನೂ ಹೊಗೆ ಆಡ್ತಾ ಇದೆ ಅನ್ಸುತ್ತೆ. ಖಂಡಿತವಾಗ್ಲೂ ರೂಪ, ಏನು ವಕ್ ವಿಚಾರವಾಗಿ ಈಗಾಗ್ಲೇ ಬಿಜೆಪಿ ನಾಯಕರು ಎರಡೆರಡು ಮೂರು ತಂಡಗಳನ್ನಾಗಿ ಮಾಡಿಕೊಂಡು ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡಿ ಸರ್ಕಾರದ ವಿರುದ್ಧ ಯಾವ ರೀತಿಯಾದಂತಹ ಹೋರಾಟ ಮಾಡ್ಬೇಕು ಅಂತ ಹೇಳಿ ವಿಜಯೇಂದ್ರ ಅಂಡ್ ಟೀಮ್ ಅವರು ಈಗಾಗ್ಲೇ ಎಲ್ಲಾ ತಯಾರಿಯನ್ನು ಮಾಡ್ಕೊಂಡಿದ್ರು ಕೂಡ ಒಂದೆರಡು ಸುತ್ತಿನ ಒಂದು ಹೋರಾಟವನ್ನು ರಾಜ್ಯ ಪ್ರವಾಸವನ್ನು ಕೂಡ ಮಾಡಿದ್ರು. ಈ ಒಂದು ಹೋರಾಟಕ್ಕೂ ಕೂಡ ಈಗಾಗ್ಲೇ ಪ್ರತ್ಯೇಕವಾದಂತಹ ಹೋರಾಟವನ್ನು ಕೈಗೆತ್ಕೊಂಡಿರುವಂತಹ ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಒಂದು ಹಂತದ ಒಂದು ಹೋರಾಟವನ್ನು ಕೂಡ ಏನು ಉತ್ತರ ಕರ್ನಾಟಕದ ಭಾಗದ ಒಂದಿಷ್ಟು ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಒಂದು ರಾಜ್ಯ ಪ್ರವಾಸವನ್ನು ಕೂಡ ಮಾಡಿದ್ರು. ಯಾರ್ಯಾರಿಗೆಲ್ಲ ಒಪ್ಪೋಣ್ಣಿಂದ ಅನ್ಯಾಯವಾಗಿದೆ, ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಮತ್ತೆ ಪಹಣಿಯಲ್ಲಿ ಯಾರಿಗೆಲ್ಲ ತಿದ್ದುಪಡಿ ಆಗಿದೆ ಅಂತಕ್ಕಂತ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು. ಅದಾದ ನಂತರ ಏನು ಪರಸ್ಪರ ವ್ಯಕ್ತಿಗಳ ವಿರುದ್ಧವಾಗಿ ಪ್ರತ್ಯಾರೋಪವನ್ನು ಕೂಡ ಮಾಡ್ಕೊಂಡಿದ್ರು. ಪ್ರಮುಖವಾಗಿ ಏನು ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನ ವಿರುದ್ಧವಾಗಿ ಏನು ಯತ್ನಾಳ್ ಅಂಡ್ ಟೀಮ್ ಅವರು ಸಾಕಷ್ಟು ಬಾರಿ ಮಾಧ್ಯಮಗಳ ಮುಂದೆಯೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಇದಕ್ಕೂ ಕೂಡ ಹೈಕಮಾಂಡ್ ನಾಯಕರು ನೋಟಿಸ್ ಕೊಟ್ಟಿದ್ರು, ಮಾತುಕತೆಗೂ ಕರೆದಿದ್ರು. ನೀವು ಹೋರಾಟ ಮಾಡುವುದು
ಸರಿಯಾಗಿದೆ. ಆದ್ರೆ ಒಂದು ಪಕ್ಷದ ಅಡಿಯಲ್ಲಿ ಯಾರು ರಾಜ್ಯಾಧ್ಯಕ್ಷರು ಇರ್ತಾರೆ, ಯಾರ ಹಿರಿಯ ನಾಯಕರು ಇರ್ತಾರೆ, ಅವರ ಒಂದು ಮುಂದಾಳತ್ವದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ನೀವು ಹೋರಾಟವನ್ನು ಮಾಡಿ, ನಿಮ್ಮ ಹೋರಾಟ ಸರಿಯಾಗೇ ಇದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೈಕಮಾಂಡ್ ನಾಯಕರು ಹೇಳಿರುವಂತದ್ದು. ಅದೇ ರೀತಿಯಾಗ್ಲೂ ಕೂಡ ಯಾರ ಬಗ್ಗೆಯೂ ಕೂಡ ಎಲ್ಲಿಯೂ ಕೂಡ ಪಕ್ಷದ ನಾಯಕರ ವಿರುದ್ಧವಾಗಿಯೇ ಹೇಳಿಕೆಗಳನ್ನು ಕೊಡಬಾರ್ದು. ಇನ್ ಕೇಸ್ ನಿಮ್ಗೆ ಏನಾದ್ರೂ ಮನಸ್ಪರ್ಧೆಗಳು ಇದ್ರೆ ನೀವು ಒಂದ್ ಕಡೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಬಗೆಹರಿಸಿಕೊಳ್ಳುವ ರೀತಿಯಲ್ಲಿ ಮಾತುಕತೆಗಳನ್ನು ಮಾಡ್ಕೋಬೇಕು ಅಂತಕ್ಕಂತ ಒಂದು ಕಿವಿ ಹಿಂಡಿ ಕೂಡ ಹೈಕಮಾಂಡ್ ನಾಯಕರು ಕಳಿಸಿದ್ರು. ಅದಾದ ನಂತರ ಯತ್ನಾಳ್ ಅವರು ಕೂಡ ಸೈಲೆಂಟ್ ಆಗಿದ್ರು. ಇದೀಗ ಮತ್ತೆ ಮೊನ್ನೆಯೂ ಕೂಡ ಈಗಾಗಲೇ ಅಧಿವೇಶನದ ಒಂದು ಸಂದರ್ಭದಲ್ಲೂ ಕೂಡ ಒಂದು ಸುತ್ತಿನ ಸಭೆಯನ್ನು ಕೂಡ ಮಾಡಿದ್ರು. ಆ ಒಂದು ಸಭೆಯಲ್ಲೂ ಕೂಡ ಎರಡನೇ ಹಂತದ ಒಂದು ಹೋರಾಟವನ್ನು ಏನು ಹಮ್ಮಿಕೊಂಡಿದ್ದಾರೆ ಅದನ್ನು ಕೂಡ ಮುಂದುವರಿಸ್ತೀವಿ ಅಂತಕ್ಕಂತ ಮಾತುಗಳನ್ನು ಕೂಡ ಆಡಿದ್ರು. ಅದೇ ರೀತಿಯಾದಂತಹ ಮುಂದುವರೆದ ಭಾಗವಾಗಿ ಇಂದು ಬೆಂಗಳೂರಿನ ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನು ಕೂಡ ಕರೆದಿರುವಂತದ್ದು. ಈಗಾಗಲೇ ಈ ಒಂದು ಸಭೆಯಲ್ಲಿ ಶಾಸಕರಾದಂತಹ ಯತ್ನಾಳ್ ಅವರು ಮತ್ತೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಪ್ರತಾಪ್ ಸಿಂಹ ಸೇರಿ ಒಂದಿಷ್ಟು ಹಿರಿಯ ಬಿಜೆಪಿ ಮುಖಂಡರು ಕೂಡ ಯಾರೆಲ್ಲ ಯತ್ನಾಳ್ ಟೀಮ್ ಅಲ್ಲಿ ಕಾಣಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ಇಂದಿನ ಸಭೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು. ಸದ್ಯ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಯಾರೆಲ್ಲ ರೆಬಲ್ಸ್ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಸಭೆಯನ್ನು ನಡೆಸ್ತಾ ಇರುವಂತದ್ದು. ರೂಪ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡಬೇಕು, ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಹಿಂದೆಯೂ ಕೂಡ ದಾವಣಗೆರೆಯಲ್ಲಿ ಒಂದು ಬೃಹತ್ ಆದ ಸಮಾವೇಶವನ್ನು ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರು. ಅದೇ ರೀತಿಯಾದಂತಹ ಒಂದು ಶಿವಮೊಗ್ಗದಲ್ಲೂ ಕೂಡ ಲಿಂಗಾಯತರ ಒಂದು ಸಮಾವೇಶವನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ಕೂಡ ಪಣ ತೊಟ್ಟಿದ್ರು. ಆ ಒಂದು ವಿಚಾರವೂ ಕೂಡ ಇಂದಿನ ಒಂದು ಸಭೆಯಲ್ಲಿ ಕೂಡ ಚರ್ಚೆಯಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಇನ್ನು ಈಗಾಗ್ಲೇ ವಿಜಯೇಂದ್ರ ಅವರ ಒಂದು ನೇತೃತ್ವದಲ್ಲಿ 3 ತಂಡಗಳನ್ನ ಏನ್ ರಚನೆ ಮಾಡಿದ್ರು ಅವರು ಕೇವಲ ಮಾತಿಗಷ್ಟೇ ಒಂದು ತಂಡವನ್ನು ರಚನೆ ಮಾಡಿದ್ರು. ಎಲ್ಲ ಒಂದ್ ಕಡೆ ಅವರು ಕೂಡ ಈ ಒಂದು ವಿಚಾರದಲ್ಲಿ ಹೋರಾಟವನ್ನು ಮಾಡ್ಬೇಕಾಗುತ್ತೆ ಮಾಡುವ ಒಂದು ವಿಚಾರದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಮಾತಿಗೆ ಒಂದಿಷ್ಟು ಪ್ರದೇಶಗಳಿಗೆ ಒಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಅವರ ಹೋರಾಟವನ್ನು ಸೀಮಿತ ಮಾಡ್ಕೊಂಡಿದ್ರು. ಅದೇ ರೀತಿಯಾದಂತಹ ಅಶೋಕ್ ಅವರು ಕೂಡ ಒಂದಿಷ್ಟು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿತ್ತು. ಆದ್ರೆ ಅವರು ಕೆಲವೊಂದು 2-3 ಜಿಲ್ಲೆಗಳಿಗೆ ಮಾತ್ರ ಭೇಟಿ ಕೊಟ್ಟು ತದನಂತರ ಈ ಹೋರಾಟವನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ಅದಾದ ನಂತರ ಈ ವಿಚಾರ ವಿಜಯೇಂದ್ರ ಇರ್ಬೋದು, ವಿಪಕ್ಷ ನಾಯಕ ಇರ್ಬೋದು, ಒಂದಿಷ್ಟು ಜನರು ಕೂಡ ಯಾರು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ಲೇ ಇಲ್ಲ. ಸದನದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಅಂತೇಳಿ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು ಅಷ್ಟೇ ಹೊರತಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಸಚಿವರ ಒಂದು ರಾಜೀನಾಮೆಗೆ ಕಠಿಣವಾಗಿ ಯಾರೊಬ್ರು ಕೂಡ ಆಗ್ರಹಿಸಿರ್ಲಿಲ್ಲ. ಹಾಗಾಗಿ ಏನ್ ಯತ್ನಾಳ್ ಅವರು ಈಗ ಮತ್ತೊಂದು 2ನೇ ಹಂತದ ಒಂದು ಹೋರಾಟವನ್ನು ಮುಂದುವರಿಸಬೇಕು ಅಂತೇಳಿ ಕಳೆದ ವಾರವಷ್ಟೇನೆ ಈ ಒಂದು ಹೋರಾಟವನ್ನು ಆರಂಭ ಮಾಡ್ಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಲೇಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟವನ್ನು ಮತ್ತೆ ಮಾಡ್ಬೇಕು ಅಂತಕ್ಕಂತ ವಿಚಾರವನ್ನು ಕೂಡ ಈಗಾಗಲೇ ಕೈಗೆತ್ತಿಕೊಂಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಸಭೆಯಲ್ಲಿ ದಿನಾಂಕವನ್ನು ಕೂಡ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಯಾಕಂತಂದ್ರೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಹೋರಾಟವನ್ನು ಮುಗಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡುವ ಒಂದು ನಿಟ್ಟಿನಲ್ಲಿ ಯಾವ್ಯಾವ ಜಿಲ್ಲೆಗೆ ಪ್ರವಾಸ ಮಾಡ್ಬೇಕು, ಎಲ್ಲೆಲ್ಲಿ ಹೋರಾಟ ಮಾಡ್ಬೇಕು, ಅದಾದ ನಂತರ ಈ ಒಂದು ವರದಿಯನ್ನು ಕೂಡ ಮತ್ತೆ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇದೆಲ್ಲದನ್ನು ಕೂಡ ಹೊರತುಪಡಿಸಿ ರೂಪ ಪ್ರಮುಖವಾಗಿ ಇನ್ನೊಂದು ವಿಚಾರ ಕೂಡ ಈಗಾಗ್ಲೇ ಸಿಗ್ತಾ ಇರುವಂತದ್ದು. ಈಗಾಗ್ಲೇ ಯತ್ನಾಳ್ ಅಂಡ್ ರಮೇಶ್ ಜಾರಕಿಹೊಳಿ ಅವರು ಕೂಡ ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಸಾಕಷ್ಟು ಬಾರಿ ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ಅದೇ ರೀತಿಯಾದಂತಹ ಹೈಕಮಾಂಡ್ ನಾಯಕರಿಗೂ ಕೂಡ ದೂರನ್ನು ಕೂಡ ಕೊಟ್ಟಿದ್ರು. ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡ್ಲೇಬೇಕು ಅಂತಕ್ಕಂತ ಒಂದು ತಾಕೀತು ಏನಿದೆ ಆ ಒಂದು ವಿಚಾರಕ್ಕೂ ಕೂಡ ಪರ್ಯಾಯ ನಾಯಕನನ್ನು ಆಯ್ಕೆ ಮಾಡ್ಲೇಬೇಕು. ಅದ್ರಲ್ಲೂ ಕೂಡ ಪ್ರಮುಖವಾಗಿ ಆ ಒಂದು ಸ್ಥಾನಕ್ಕೆ ಯತ್ನಾಳ್ ಅವರನ್ನೇ ಆಯ್ಕೆ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಚರ್ಚೆ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ